ನಾವು ನೋಡೋದಾದ್ರೆ ಅಥವಾ ಇವತ್ತಿನ ಈವರೆಗಿನ ಫಲಿತಾಂಶವನ್ನ ನಾವು ನೋಡೋದಾದ್ರೆ ಕಾಂಗ್ರೆಸ್ಗೆ ಯಾವುದು ವರ್ಕೌಟ್ ಆಯಿತು, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದಕ್ಕೆ ಯಾವೆಲ್ಲ ವಿಚಾರಗಳು ಪ್ರಬಲವಾಗಿ ವರ್ಕೌಟ್ ಆಯಿತು ಅನ್ನೋದನ್ನ ನೋಡೋದಾದ್ರೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕೈ ಹಿಡಿತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಗೆ ಹೇಗೆ ವರದಾನ ಆಗುತ್ತೆ ಅನ್ನೋದು ಸ್ವತಃ ಬಿಜೆಪಿಗೂ ಗೊತ್ತಿರಲಿಲ್ಲ, ಕಾಂಗ್ರೆಸ್ಗೂ ಗೊತ್ತಿರಲಿಲ್ಲ. ಆದರೆ ಅದು ದೊಡ್ಡ ಮಟ್ಟಿಗೆ ಕೈ ಹಿಡಿದಂಗೆ ಕಾಣಿಸ್ತಾ ಇದೆ. ಜನವರಿ 14ರಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಿದ್ರು ರಾಹುಲ್ ಗಾಂಧಿ. ಮಣಿಪುರದಲ್ಲಿ ಆರಂಭವಾಗಿದ್ದ 2ನೇ ಹಂತದ ಜೋಡೋ ಯಾತ್ರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಅಂತ್ಯವಾಗಿತ್ತು. ಜೋಡೋ ಯಾತ್ರೆ ಚೈತ್ಯ ಭೂಮಿಯಲ್ಲಿ ಯಾತ್ರೆ ಪೂರ್ಣಗೊಳಿಸಿದ್ರು ರಾಹುಲ್ ಗಾಂಧಿ. ಬರೋಬ್ಬರಿ 63 ದಿನಗಳ ಕಾಲ ಯಾತ್ರೆ ಮಾಡಿ ಜನ ಮನ್ನಣೆಯನ್ನ ಪಡ್ಕೊಳ್ತಾರೆ ರಾಹುಲ್ ಗಾಂಧಿ. ಈಗ ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ಕೈ ಹಿಡಿದಂತ ಜೋಡೋ ಯಾತ್ರೆ ಎರಡೂ ರಾಜ್ಯಗಳಲ್ಲಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್. ಯಾವ್ಯಾವ ವಿಚಾರಗಳು ಕಾಂಗ್ರೆಸ್ಗೆ ವರದಾನ ಆಗ್ತಾ ಹೋಯ್ತು, ಯಾವೆಲ್ಲ ವಿಚಾರಗಳು ಕಾಂಗ್ರೆಸ್ಗೆ ಮುನ್ನಡೆಗೆ ಕಾರಣ ಆಯ್ತು ಅಂತ ನೋಡಿದಾಗ ಪ್ರಮುಖವಾಗಿ ಕಾಣುವಂಥದ್ದೇ ಈ ಜೋಡೋ ಯಾತ್ರೆ. 2ನೇ ಬಾರಿ ಪ್ರಾರಂಭ ಮಾಡ್ತಾರೆ. ಒಂದು ಒಳ್ಳೆ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡ್ತಾರೆ. ಅಲ್ಲಿನ ಜನರನ್ನ ಖುದ್ದು ಅವರೇ ಮಾತಾಡಿಸ್ತಾರೆ, ಪ್ರೀತಿಯ ಕೈಗಳಿಂದ ಅವರನ್ನ ತಪ್ತಾರೆ. ಏನ್ ನಿಮ್ ಸಮಸ್ಯೆ, ಯಾಕೆ ಸಮಸ್ಯೆ, ಅದನ್ನು ಬಗೆಹರಿಸೋದು ಹೇಗೆ, ಅವರಲ್ಲಿ ಒಬ್ಬರಾಗಿ ರಾಹುಲ್ ಗಾಂಧಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಬಹಳ ಜನಮನ್ನಣೆಯನ್ನ ಪಡ್ಕೊಳ್ಳುತ್ತೆ ಆ ಒಂದು ಯಾತ್ರೆ. ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ ರಾಹುಲ್ ಗಾಂಧಿ ಅವರು. ಆ ಸಂದರ್ಭದಲ್ಲಿ ಆ ಭಾಗದ ಜನರು ಆಡಳಿತದ ಸಮಸ್ಯೆಯಿಂದಲೋ ಅಥವಾ ಮೇಲ್ವರ್ಗದ ಸಮಸ್ಯೆಯಿಂದಲೋ ಅಥವಾ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿಂದಲೋ ನೊಂದು ಬೆಂದು ಹೋಗಿದ್ರು. ಅನೇಕ ಹೋರಾಟಗಳು, ನೋವು, ಅವಮಾನ, ಅಪಮಾನ, ಕಣ್ಣೀರು ಎಲ್ಲವೂ ಕೂಡ ಆ ಭಾಗದ ಜನರನ್ನ ಆವರಿಸಿಕೊಂಡಿತ್ತು. ಒಂದೊಂದು ಹಿಂಸಾತ್ಮಕ ಕೃತ್ಯಗಳು, ಪ್ರತಿಭಟನೆಗಳು, ಹೋರಾಟಗಳು ಎಲ್ಲವೂ ಕೂಡ ಅಲ್ಲಿನ ಜನರನ್ನ ನಿಜವಾಗ್ಲೂ ಕೂಡ ಸಮಸ್ಯೆಯನ್ನ ಮತ್ತಷ್ಟು ಜಾಸ್ತಿ ಮಾಡುವಂತೆ ಮಾಡಿತ್ತು. ಆ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ಅಲ್ಲಿಗೆ ಯಾತ್ರೆಯನ್ನು ಕೈಗೊಳ್ತಾರೆ. ಪ್ರತಿಯೊಬ್ಬರನ್ನು ಮಾತನಾಡಿಸೋ ಪ್ರಯತ್ನ ಪಡ್ತಾರೆ. ಎಲ್ಲರಲ್ಲಿ ತಾನೊಬ್ಬನಾಗಿ ಇರುವುದಕ್ಕೆ ಅಲ್ಲಿ ಏನು ಯಾವ ಸಮಸ್ಯೆಗಳಿಗಿದೆ ಅದನ್ನು ಖುದ್ದಾಗಿ ಆಲಿಸ್ಬೇಕು ಅನ್ನೋದನ್ನು ಯೋಚಿಸ್ತಾರೆ, ಮಾತಾಡ್ತಾರೆ. ಆ ಬಗೆಹರಿಸ್ತೀವಿ ಸಮಸ್ಯೆಗಳನ್ನು ಅನ್ನೋದನ್ನು ಧೈರ್ಯ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಬೇಕಾಗಿದ್ದು ಒಂದು ಧೈರ್ಯ, ಮತ್ತು ನಮ್ಮೊಳಗೊಬ್ಬ ನಾಯಕನಿದ್ದಾನೆ, ನಮಗಾಗಿ ಅಂತ ಒಬ್ಬ ನಾಯಕನಿದ್ದಾನೆ ಅಂತ ಆ ಜನರಿಗೆ ಅನ್ನಿಸ್ಬೇಕಾಗಿತ್ತು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡರ ರಿಸಲ್ಟನ್ನು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಮುನ್ನಡೆ 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 ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಯಾವುದು ವರ್ಕೌಟ್ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಗೆ ಯಾವುದು ಮೈನಸ್ ಆಯಿತು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಸೊ ಇವತ್ತಿನ ಈ ರಿಸಲ್ಟ್ಗೆ ಏನೆಲ್ಲ ಪ್ರಮುಖ ಕಾರಣ ಆಯಿತು ಅಂತ ಶಿವು? ಸಂಪರ್ಕ ಕಡಿತ ಆಗಿದೆ ನೋಡಿ. ರಾಹುಲ್ ಗಾಂಧಿಯವರ ಈ ಯಾತ್ರೆ ಇವತ್ತಿನ ಈ ಒಂದು ಮುನ್ನಡೆಗೆ ಕಾರಣ ಅನ್ನೋದನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಅವತ್ತು ಹಗಲು ರಾತ್ರಿ, ಚಳಿ, ಮಳೆ, ಗಾಳಿ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಎಲ್ಲರನ್ನೂ ಬೆರೆಯುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದರು. ಆದರೆ ಅದೇ ಸಂದರ್ಭದಲ್ಲಿ ಬಿಜೆಪಿ ಮಾಡಿದಂಥ ತಪ್ಪು, ಸಾಲು ಸಾಲು ಹೋರಾಟಗಳು ನಡೆಯುತ್ತೆ, ರೈತರು ಹೋರಾಟವನ್ನು ಮಾಡ್ತಾರೆ, ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೊಡ್ಡ ದೊಡ್ಡ ಮುಳ್ಳಿನ ತಂತಿಗಳನ್ನು ಹಾಕಲಾಗತ್ತೆ, ರೈತರಿಗೆ ಹೊಡೆದು ಓಡಿಸುವಂಥ ಕೆಲಸ ಮಾಡಲಾಗತ್ತೆ. ಇನ್ನೊಂದು ಕಡೆಯಲ್ಲಿ ಕುಸ್ತಿಪಟುಗಳು ಹೋರಾಟವನ್ನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ, ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದನ್ನು ಕೂಡ ನೋಡೋದಿಲ್ಲ. ಸೊ ಅದೆಲ್ಲವೂ ಕೂಡ ಬಿಜೆಪಿಗೆ ಮೈನಸ್ ಆಗ್ತಾ ಹೋದರೆ ರಾಹುಲ್ ಗಾಂಧಿಯವರ ಈ ಯಾತ್ರೆ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ರಾಹುಲ್ ಗಾಂಧಿಯವರ ಈ ಒಂದು ಯಾತ್ರೆಗೇನಿತ್ತು, ಆ ಸಂದರ್ಭದಲ್ಲಿ ಆಲ್ರೆಡಿ ನೋವನ್ನು ತಿಂದಿದ್ರಲ್ಲ ಜನ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ವರ್ಕೌಟ್ ಆಯಿತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇವತ್ತಿನ ರಿಸಲ್ಟನ್ನು ನಾವು ನೋಡ್ತಾ ಇದ್ರೆ ರಾಹುಲ್ ಗಾಂಧಿಯವರ ವರ್ಚಸ್ಸು ದುಪ್ಪಟ್ಟಾದಂಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮೋದಿ ಬಂದರೆ ಸಾಕು ಪ್ರಚಾರ ಕಾರ್ಯಕ್ಕೆ ನಾವು ಎಲ್ಲವನ್ನೂ ಗೆದ್ಕೊಳ್ತೀವಿ ಅಂತ ಒಂದು ಹಮ್ಮು ಬಿಮ್ಮು ಏನಿತ್ತು ಅದು ಕೂಡ ಡೌನ್ ಆದಂಗೆ ಕಾಣಿಸ್ತಾ ಇದೆ. ಇವತ್ತಿನ ರಿಸಲ್ಟ್ ಏನೇನು ಹೇಳ್ತಾ ಇದೆ ಶಿವು, ಇದನ್ನು ಹೇಗೆ ವಿಶ್ಲೇಷಣೆ ಮಾಡಬಹುದು? ನೀತಿ
ಈ ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಗಳು ಏನು ನಡೆದಿತ್ತು ಅದರ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಹೊರಬೀಳ್ತಾ ಇದೆ. ಎರಡೂ ರಾಜ್ಯಗಳಲ್ಲೂ ಕೂಡ NDA ಸರ್ಕಾರ, ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಏನು BJP ಮೈತ್ರಿಕೂಟದ ಇದೆ, ಆ ಮೈತ್ರಿಕೂಟಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ. ಮೊದಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಬಂದಿತ್ತು. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತದಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಕಾಂಗ್ರೆಸ್ ಮತ್ತು NC ಮೈತ್ರಿಕೂಟ ಅಲ್ಲಿ ಅಧಿಕಾರವನ್ನು ಹಿಡಿಯಬಹುದು ಅನ್ನುವಂಥ ಒಂದು ವಿಶ್ಲೇಷಣೆಗಳು ಕೂಡ ಬಂದಿತ್ತು, ಸಮೀಕ್ಷೆಗಳಲ್ಲಿ ವರದಿ ಬಂದಿತ್ತು. ಸೊ ಅದರಂತೆಯೇ ಈಗ ಎರಡೂ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಬಹುಮತದತ್ತ ಈಗ ಸಾಗ್ತಾ ಇದೆ. ಹರಿಯಾಣದಲ್ಲಿ ಸಂಪೂರ್ಣವಾದಂಥ ಒಂದು ಮೆಜಾರಿಟಿ ಕಾಂಗ್ರೆಸ್ಗೆ ಸಿಕ್ಕಿದೆ. ಯಾಕೆಂದರೆ 59ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಈಗ ಕಾಂಗ್ರೆಸ್ ನಾಗಲಾಟವನ್ನು ಮುನ್ನಡೆ ಕಾಯ್ದುಕೊಂಡಿರೋದ್ರಿಂದ ಸಹಜವಾಗಿ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ 46 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುಮತ ಬಂದರೆ ಸಾಕು, 46 ಸಂಖ್ಯೆ ಬಂದರೆ ಸಾಕು, ಅಲ್ಲಿ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತೆ. ಸೊ 47 ಬಂದರೆ ಸರಳ ಬಹುಮತ ಆಗುತ್ತೆ, ಮತ್ತಷ್ಟು ಸುಭದ್ರವಾಗಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಸೀಟುಗಳು ಈಗ ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕಾಯ್ದುಕೊಂಡಿರೋದ್ರಿಂದ ಸಹಜವಾಗಿ ಅದೇ ಮುನ್ನಡೆ ಅಧಿಕೃತ ಅಂಕಿಅಂಶಗಳಾಗಿ ಮಾರ್ಪಟ್ಟಿದ್ದೇ ಆದರೆ ಕಾಂಗ್ರೆಸ್ ಅಲ್ಲಿ ಬಹುಮತದ ಒಂದು ಸರ್ಕಾರವನ್ನು ರಚನೆ ಮಾಡುತ್ತೆ. ಹಾಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಮೈತ್ರಿಕೂಟ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿರೋದ್ರಿಂದ ಸಹಜವಾಗಿ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಹುಮತದಿಂದ ಅಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಯಾಕೆಂದರೆ ಅಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥ ಚರ್ಚೆಗಳು ಏನಿತ್ತು ಅದಕ್ಕೆ ಈಗ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಅಲ್ಲಿ ಬಹುಮತದ ಸರ್ಕಾರ ಅಲ್ಲೂ ಕೂಡ ಕಾಂಗ್ರೆಸ್ ರಚನೆ ಮಾಡುತ್ತೆ. ನೀವು ಹೇಳಿದಾಗೆ ಸಾಕಷ್ಟು ಇಲ್ಲಿ ಬೆಳವಣಿಗೆಗಳನ್ನು ಕೂಡ ನಾವು ಕಾಣಬಹುದು. ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ ಅಂತೇಳಿ BJP ನಾಯಕರು ಹಿಂದೆ ಬಹಳ ಬಾರಿ ಹೇಳಿದರು. ಆದರೆ ಅದೆಲ್ಲೋ ಒಂದು ಕಡೆ ಇಲ್ಲಿ ಉಲ್ಟಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನೀವು ಹೇಳಿದಾಗೆ ರಾಹುಲ್ ಗಾಂಧಿ ಅವರ ಒಂದು ಭಾರತ್ ಜೋಡೋ ಪಾದಯಾತ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅವರು ಪಾದಯಾತ್ರೆಯನ್ನು ಮಾಡಿದರು. ತದನಂತರದಲ್ಲಿ ವೆಸ್ಟ್ ಬೆಂಗಾಲ್ನಿಂದ ಪಶ್ಚಿಮದಿಂದ ಪೂರ್ವಕ್ಕೂ ಕೂಡ ಅವರು ಪಾದಯಾತ್ರೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು ಎಲ್ಲರನ್ನ ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅವರ ಒಂದು ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು. ಜೊತೆಗೆ ನಾನೊಬ್ಬ ಶ್ರೀಮಂತ, ನಾನೊಬ್ಬ ಮುಂದೆ ಪ್ರಧಾನಿಯಾಗುವಂತಹ ಅಭ್ಯರ್ಥಿ, ಆ ರೀತಿಯಾದಂಥ ಹಮ್ಮು ಬಿಮ್ಮುಗಳಿಲ್ಲದೆ ನೇರವಾಗಿ, ಯಾಕೆಂದರೆ ನಾವು ಕರ್ನಾಟಕದಲ್ಲಿ ಪಾದಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಲ್ಲಿ ನಾವು ಕೂಡ ಇದ್ವಿ. ಆ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ, ಎಲ್ಲೂ ಕೂಡ ಅವರು ಹಮ್ಮು ಬಿಮ್ಮುಗಳಿಗೆ ಒಳಗಾಗಲಿಲ್ಲ. ನೇರವಾಗಿ ಕೂಲಿ ಕಾರ್ಮಿಕರಿದ್ರ ಜಮೀನುಗಳಿಗೆ ಹೋಗ್ತಾ ಇದ್ರು, ಅವ್ರ ಜೊತೆ ಹೆಗಲ ಮೇಲೆ ಕೈ ಹಾಕ್ತಾ ಇದ್ರು, ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೆಣ್ಣು ಮಕ್ಕಳ ಜೊತೆ ಸಭೆಗಳನ್ನು ಮಾಡ್ತಾ ಇದ್ರು, ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು. ರೈತರ ಜೊತೆ ನೇರವಾಗಿ ಅವರ ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು, ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು. ಸೊ ಇವತ್ತಿಗೂ ಕೂಡ ಅದು ಮುಂದುವರ್ಕೊಂಡು ಬಂದಿದೆ. ರಾಹುಲ್ ಗಾಂಧಿ ಅವರ ಒಂದು ಒಡನಾಟ ಏನಿದೆ, ಜನಸಾಮಾನ್ಯರ ನಡುವೆ ಬೆರೆಯುವಂತಹ ಒಡನಾಟ ಇನ್ನೂ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮೊನ್ನೆ ಅಷ್ಟೇ ಅವರು ಮಹಾರಾಷ್ಟ್ರದಲ್ಲಿ ಒಬ್ಬ ದಲಿತ ಸಮುದಾಯದ ಜನರ ಮನೆಗೆ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿ ಅಡಿಗೆ ಮಾಡುವಂಥ, ಅಲ್ಲಿ ಆ ಪದಾರ್ಥವನ್ನು ಸೇವಿಸುವಂಥ ಒಂದು ದೃಶ್ಯಗಳನ್ನು ಕೂಡ ಈಗಾಗಲೇ ನಾವು ಗಮನಿಸಿದ್ದೇವೆ. ಸೊ ಹಾಗಾಗಿ ಈ ಎರಡು ಉತ್ತರದಿಂದ ದಕ್ಷಿಣದಿಂದ ಉತ್ತರಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ನಡೆದಂತಹ ಈ ಮೆಗಾ ಭಾರತ್ ಜೋಡೋ ಪಾದಯಾತ್ರೆ ಏನಿತ್ತು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಜನರನ್ನ ಸೆಳೆಯುವಂಥ ಒಂದು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅನ್ನುವಂಥದ್ದನ್ನ ಈ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಆ ಫಲಿತಾಂಶವನ್ನು ನೋಡಿದಾಗ ಕಂಡು ಬರ್ತಾ ಇದೆ. ಯಾಕೆಂದರೆ ಮುಂದೆ ನವೆಂಬರ್ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರ, ಛತ್ತೀಸ್ಗಢ, ದೆಹಲಿಗೂ ಕೂಡ ಚುನಾವಣೆಗಳು ಎದುರಾಗ್ತಾ ಇದೆ, ವಿಧಾನಸಭಾ ಚುನಾವಣೆಗಳು ಎದುರಾಗ್ತಾ ಇದೆ. ಅಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಒಂದು, ನಾವು ಜಮ್ಮು ಕಾಶ್ಮೀರವನ್ನು ನೋಡೋದಾದರೆ, ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನವನ್ನು ಯಾವಾಗ ತೆಗೆದುಹಾಕಲಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಶುರುವಾಗಿತ್ತು, ಅಸಮಾಧಾನ ಕೂಡ ಸ್ಥಳೀಯರಲ್ಲಿ ಶುರುವಾಗಿತ್ತು. ಅಲ್ಲಿ ಬಲವಂತವಾಗಿ ಆ ಸ್ಥಾನಮಾನವನ್ನು ಕಿತ್ತು ಎಲ್ಲೋ ಒಂದು ಕಡೆ ನಮ್ಮನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಅನ್ನುವಂತಹ ಅಸಮಾಧಾನಗಳು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಎದುರಾಗಿತ್ತು. ಆದರೆ ಚುನಾವಣೆಗಳೇ ನಡೆಯದೇ ಇರೋದ್ರಿಂದ ಅಲ್ಲಿ ಆ ಸರ್ಕಾರವನ್ನು ಕೂಡ ರಚನೆ ಮಾಡೋದಕ್ಕಾಗಿರಲಿಲ್ಲ. ಸೊ BJPನೇ 10 ವರ್ಷಗಳ ಕಾಲ ಅಲ್ಲಿ ಇತ್ತು. ಸೊ ಈಗ ಈ ಒಂದು ಸನ್ನಿವೇಶದಲ್ಲಿ ವಿಧಾನಸಭಾ ಚುನಾವಣೆ ಈಗ ನಡೆದಿರೋದ್ರಿಂದ ಸ್ಪಷ್ಟವಾದಂಥ ಫಲಿತಾಂಶ ಈಗ ಕಾಂಗ್ರೆಸ್ ಕಡೆ ಸಿಗ್ತಾ ಇರೋದ್ರಿಂದ
ಎಲ್ಲೋ ಒಂದು ಕಡೆ ಆ ಒಂದು ವಿಶೇಷ ಸ್ಥಾನಮಾನ ಜನ ಅದಕ್ಕೆ ವಿರುದ್ಧವಾಗಿ ಎಲ್ಲೋ ಮತಗಳನ್ನು ಹಾಕಿದ್ರ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದ್ರೆ ಬಹುತೇಕವಾಗಿ ಅಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರೇ ಇದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಹಾಗಾಗಿ ನಮಗೆ ಇದು ಸರಿ ಹೋಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ನಾವು ಬೆಂಬಲವನ್ನು ಕೊಡಬೇಕು, ಸ್ಥಳೀಯ ಪಕ್ಷಗಳಿಗೆ ನಾವು ಬೆಂಬಲವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಮತದಾನವನ್ನ ಮಾಡಿದ್ರ ಆ ಕಾರಣಕ್ಕೆ ಕಾಂಗ್ರೆಸ್ ಅಲ್ಲಿ ಹೆಚ್ಚಿನ ಒಂದು ಸೀಟ್ಗಳಲ್ಲಿ ಈಗ ಮುನ್ನುಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ CAA ನಂತಹ ಪ್ರತಿಭಟನೆಗಳು ಏನಾಯಿತು ಆ ಸಂದರ್ಭದಲ್ಲೂ ಕೂಡ ಒಂದರ ಕಡೆ ಅಲ್ಲಿನ ಸ್ಥಳೀಯ ಜನ ಅಸಮಾಧಾನವನ್ನು ಹೊಂದಿದ್ರು. ಸೊ ಅದರ ಒಂದು ಪರಿಣಾಮ ಕೂಡ ಈಗ ಆಗಿರಬಹುದು. ಇನ್ನು ಹರಿಯಾಣದಲ್ಲಿ BJP ಸರ್ಕಾರ ಅಧಿಕಾರದಲ್ಲೇ ಇದ್ರೂ ಕೂಡ ಕಳೆದ 2 ಬಾರಿ ಅಲ್ಲಿ ಜನಸಾಮಾನ್ಯರು ಸಾಕಷ್ಟು ಅಸಮಾಧಾನಗೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ದೆಹಲಿಯಲ್ಲಿ ನಡೆದಂತಹ ರೈತರ ಪ್ರತಿಭಟನೆಗಳೇನಿದ್ರೆ ನಿರಂತರವಾಗಿ ನಡೆದಂತಹ ವರ್ಷಗಟ್ಟಲೆ ನಡೆದಂತಹ ಪ್ರತಿಭಟನೆಯಲ್ಲಿ ಸಾಕಷ್ಟು ಮಂದಿ ರೈತರು ಅಸುನೀಗಬೇಕಾಯಿತು ಆ ಒಂದು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ. ಆ ಒಂದು ಪ್ರತಿಭಟನೆಯ ಎಫೆಕ್ಟು ಪಕ್ಕದಲ್ಲೇ ಇರುವಂತಹ ಹರಿಯಾಣದಲ್ಲೂ ಕೂಡ ಆಗಿರಬಹುದು. ಅಲ್ಲಿ AAP ಮತ್ತೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಒಂದು ಸಾಕಷ್ಟು ಪ್ರಬಲವಾಗಿದ್ದು. ಆದ್ರೆ AAP ಜೊತೆ ಇಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ AAP ಪಕ್ಷ ಕಾಂಗ್ರೆಸ್ ಜೊತೆ ಇದ್ರೂ ಕೂಡ ಈ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಳ್ಳಿಲ್ಲ ಬೇರೆ ಪಕ್ಷಗಳ ಜೊತೆ. ಸೊ ಹಾಗಾಗಿ ಅಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತು. ಈಗ ಅಧಿಕೃತವಾಗಿ ಅಲ್ಲೂ ಕೂಡ ಅಧಿಕಾರವನ್ನ ಹಿಡಿತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.